ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಆರಾಮದಿರಿ, ಸೇಫ್ ಆಗದಿರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಪ್ರೆಗ್ನೆನ್ಸಿ ಸೀರೀಸಿನ ಬ್ಲಾಗ್ ಕಂಟಿನ್ಯೂ ಮಾಡತ್ತೀನಿ. ಆ್ಯಂಡ್ ಆ್ಯಸ್ ಯು ಗೈಸ್ ನೋ, ನಾನು ಧಾರವಾಡದಾಗ ಅದೇನಿ ಈಗ. ಆ್ಯಂಡ್ ಪ್ಯಾಂಪರಿಂಗ್ ಸೆಷನ್ ನಡೆದೈತಿ ನನಗೆ. ಆ್ಯಂಡ್ ಈಗ ಎಲ್ಲರೂ ಊಟಕ್ಕೆ ಕರೀತಾರೆ ಪ್ರೆಗ್ನೆಂಟ್ ಅದೇನಂದ್ರೆ. ಸೊ ನಮ್ಮ ಮಮ್ಮಿ ಫ್ರೆಂಡ್ಸ್ ಊಟಕ್ಕೆ ಕರೆದಾರ ನಂಗೆ ಇವತ್ತು. ಊಟ ಮಾಡೋಣ. ಆ್ಯಂಡ್ ಸಾರಿ ಉಟ್ಕೊಂಡೇನಿ ನಾನು. ಹೋಗುನು ಎಲ್ಲ ಡೆಕೋರೇಷನ್ ಮಾಡಾರ, ಚೆಂದಾಗಿ ಅಡುಗೆ ಮಾಡಾರ. ಏನೇನು ಮಾಡಾರ ನಂಗೆ ಗೊತ್ತಿಲ್ಲ, ನಿಮಗೂ ತೋರಿಸ್ತೀನಿ. ಆ್ಯಂಡ್ ಐ ಫೀಲ್ ಗುಡ್. ನಾ ಯು ಎಸ್ ಎದಾಗಿದ್ದಿದ್ದೆ ಅಂದರೆ ಇದೆಲ್ಲ ಪ್ಯಾಂಪರಿಂಗ್ ಸಿಗ್ತಿದ್ದಿಲ್ಲ ನನಗೆ. ಸೊ ಅದಕ್ಕೆ ನಾ ಇಲ್ಲಿ ಬಂದೆ, ಇಂಡಿಯಾಗೆ ಬಂದೆ. 3 months ಇದ್ದು ಹೋಗುನು ಅಂತ. ಆ್ಯಂಡ್ ನಮ್ಮ ಮಮ್ಮಿ ಫ್ರೆಂಡ್ಸ್ ಎಲ್ಲರೂ ಕೂಡ್ಯಾರ, ಒಂದು 10 ಜನ ಅದಾರ ಈಗ ಆಂಟೀಸ್. ಎಲ್ಲರಿಗೂ ತೋರಿಸ್ತೀನಿ, ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಆದ್ರೆ ಎಲ್ಲರೂ ಸೀರೆ ಉಟ್ಕೊಂಡೇವಿ, ಚಂದ ಕಾಣತ್ತೇವಿ. ಸೊ ಬರ್ರಿ ಕೆಳಕ್ಕೆ ಹೋಗೋಣ, ತೋರಿಸ್ತೇನೆ ನಿಮಗೂ. ಆಂಟಿ ರಂಗೋಲಿ ಹಾಕಾತೀರಿ? ಎಷ್ಟು ಚಂದ ಕಾಣತ್ತದ. ನೀವು ಬರೀ ಕೈಲೇ ಮಾಡತ್ತೀರಲ್ಲ. ಇವು ಅದೇ ನಮ್ದು ಇದ್ರಾಗ ಯಾರೋ ಗಿಫ್ಟ್ ಕೊಟ್ಟಿದ್ರು. ಸೊ ಇವರಿಬ್ಬರು ನಮ್ಮ ಅಮ್ಮನ ಫ್ರೆಂಡ್ಸ್, ಅನಿತಾ ಆಂಟಿ ಆ್ಯಂಡ್ ಸುನೀತಾ ಆಂಟಿ ಅಂತ. ವೆರಿ ವೆರಿ ಕ್ಲೋಸ್ ಫ್ರೆಂಡ್ ನಮ್ಮ ಮಮ್ಮಿದ. ಬ್ಲ್ಯಾಕ್ ಕಲರ್ ಸಾರಿದಾಗಿನ ಅನಿತಾ ಆಂಟಿ, ರೆಡ್ ಕಲರ್ ಸಾರಿದಾಗಿನ ಸುನೀತಾ ಆಂಟಿ. ಸೊ ನಮ್ಮ ಎಲ್ಲರೂ ಅನಿತಾ ಆಂಟಿ ಅವ್ರ ಮನ್ಯಾಗ ಕೂಡೇವೀಗ. ಅವ್ರು ಆರ್ಗನೈಸ್ ಮಾಡತ್ತಿದ್ರು. ಆ್ಯಂಡ್ ಅಡ್ಗೆ ಎಲ್ಲರೂ ಸೇರಿ ಮಾಡ್ಯಾರ. ಎಲ್ಲರೂ ಒಂದೊಂದು ಐಟಮ್ ಮಾಡ್ಕೊಂಡು ಬಂದಿದ್ರು ಅವ್ರ ಮನೆಯಿಂದ. ಆಮೇಲೆ ಬಜ್ಜಿ ಕರೀತಾರ. ಎಲ್ಲ ಐಟಮ್ಸ್ ತೋರಿಸ್ತೇನೆ. ಭಾಳ ಅಂದ್ರೆ ಭಾಳ ಐಟಮ್ಸ್ ಇದ್ವು. ಆ್ಯಂಡ್ ಇಲ್ಲಿ ಎಲ್ಲರೂ ಕೂಡಿ ರಂಗೋಲಿ ಹಾಕಕತ್ತಾರ. ಸೊ ಆ ಮಣಿ ಮೇಲೆ ನಾ ಕುತ್ಕೋತೇನೆ ಅಲ್ಲೇ. ಆಮೇಲೆ ನಂಗೆ ಆರತಿ ಮಾಡ್ತಾರೆ. ಸೊ ನೋಡ್ಬೋದು ಅವ್ರ ಡೆಡಿಕೇಶನ್, ಅವ್ರ ಎಫರ್ಟ್ಸ್. ಭಾಳ ಅಂದ್ರೆ ಭಾಳ ಖುಷಿ ಆತ. ನನ್ನ ಸಂಬಂಧ ಯಾರೋ ಅವ್ರ ಟೈಮ್ ತೊಗೊಂಡು ಎಫರ್ಟ್ಸ್ ಹಾಕಿ ನನಗೆ ಎಷ್ಟು ಖುಷಿ ಆತಂದ್ರೆ ಭಾಳ ಸ್ಪೆಷಲ್ ಮೂಮೆಂಟ್ ಇತ್ತು. ಆಮೇಲೆ ಎಲ್ಲ ರಂಗೋಲಿ ಎಲ್ಲ ಆತ, ಅದಕ್ಕೆಲ್ಲ ಡೆಕೋರೇಷನ್ ಮಾಡಿದ್ರು. ಆ್ಯಂಡ್ ದೆನ್ ದೀಪ ಹಚ್ಚಿ ದಿಸ್ ಇಸ್ ದ ಫೈನಲ್ ಲುಕ್. ಎಷ್ಟು ನೀಟ್ ಕಾಣತೈತಿ ನೋಡ್ರಿ, ಎಷ್ಟು ಚಂದ ಕಾಣತೈತಿ. ಜಸ್ಟ್ ಒಂದು 10 to 15 minutesದಾಗ ಇದನ್ನು ಎಲ್ಲ ಅರೇಂಜ್ ಮಾಡಿದ್ರು. ಆ್ಯಂಡ್ ಇಲ್ಲಿ ಒಂದು ಕ್ಯೂಟ್ ಆಗಿರೋ ಡಾಲನ್ನು ಇಟ್ಟಾರ. ಆಂಟಿ ಮನ್ಯಾಗ ಇತ್ತು, ಡೆಕೋರೇಷನ್ನಿಗಂತ ಕೊಟ್ರು. ಎಷ್ಟು ಕ್ಯೂಟ್ ಅದಾವ. ಅದ್ರ ಜೊತೆನೂ ನಾನು ಆಮೇಲೆ ಫೋಟೋ ತೆಗೆಸ್ಕೊಂಡೆ ಅವೆಲ್ಲ ಡಾಲ್ಸ್ ಜೊತೆ. ಸೊ ಇಟ್ ಫೀಲ್ಸ್ ವೆರಿ ನೈಸ್, ವೆರಿ ಸ್ಪೆಷಲ್. ಆ್ಯಂಡ್ ನಾ ಈ ರೀಸನಿಗೆ ಇಂಡಿಯಾಗೆ ಹೋಗಿದ್ದೆ. ಸೊ ಇದೆಲ್ಲ ಸೆಲೆಬ್ರೇಷನ್ ಮಾಡ್ಬೋದು. ಎಲ್ಲರೂ ಲೈಕ್ ಮನೆಗೆ ಕರೀತಾರೆ, ನನ್ನನ್ನು ಸೆಲೆಬ್ರೇಟ್ ಮಾಡ್ತಾರೆ. ನನಗಂತ ಒಂದು ಇಂಪಾರ್ಟೆಂಟ್ ಡೇ ಇರ್ತೈತಿ. ಸೊ ಮೇನ್ಲಿ ಈ ರೀಸನಿಗೆ ನಾನು ಇಂಡಿಯಾಗೆ ಹೋಗಿದ್ದೆ. 3 months ಇದ್ದ ಚಲೋ ತಂಗೆ ಊಟ ಗೀಟ ಮಾಡಿ ವಾಪಸ್ US ಗೆ ಬಂದೆ. ಯಾವ ಬಜ್ಜಿ ಆಂಟಿ ಇವ? ಕ್ಯಾಬೇಜ್ ರೀ. ಏನಂಟಿ? ವಾಂಗಿ ಬಾತ್ ರೀ. ವಾಂಗಿ ಬಾತ್ ಹಾ, ಅದ ಆಮೇಲೆ ಮಾಡ್ತೇನೆ. ಎಲ್ಲ ಆಂಟೀಸ್ ಸೇರಿ ಏನೇನು ಅಡ್ಗೆ ಮಾಡಾರ ನೋಡೋಣ ಬರ್ರಿ. ಅನಿತಾ ಆಂಟಿ, ಥ್ಯಾಂಕ್ ಯು ಫಾರ್ ಆರ್ಗನೈಸಿಂಗ್. ಏನೇನಾಯ್ತು ಹೇಳ್ಬಿಡ್ರಿ ನೀವ. ರೊಟ್ಟಿ, ಚಪಾತಿ, ಪುಂಡಿ ಪಲ್ಯ, ಚಟ್ನಿ, ಮಡಿಕೆ ಕಾಳು ಪಲ್ಯ, ಆಮೇಲೆ ಹುಣಸಿಕಾಯಿ ಉಪ್ಪಿನಕಾಯಿ, ಜುಣ್ಕುದ್ ವಡಿ, ಪಲಾವು, ಮುದ್ದೆ ಪಲ್ಯ, ಪಲ್ಯ ಹಾಕಿ ಮುದ್ದೆ ಪಲ್ಯ. ಆಮೇಲೆ ಇದು ಮಸರ್ಗಾಯಿ ಅಂತೀವಿ ಅದ, ಗೋಧಿ ಹುಗ್ಗಿ, ವಾಂಗಿ ಬಾತ್, ಇನ್ನ ಅನ್ನ ಸಾರು ಒಂದೈತಿ. ಮಸ್ತ್ ಕಾಣತೈತಿ, ಎಲ್ಲಾ ರುಚಿ ರುಚಿ ಕಾಣತೈತಿ. ಎಲ್ಲಾರು ಊಟ ಮಾಡೋಣ. ಎಲ್ಲಾರು ಕೂಡಿ ಮಾಡೇವಿ. ಎಲ್ಲಾರು ಕೂಡಿ. ಹಾ, ಥ್ಯಾಂಕ್ ಯು.
ಥ್ಯಾಂಕ್ ಯು ಆಂಟಿ. ಸ್ವಲ್ಪ ಜನ ಹೊರಗದಾರ, ಆಮೇಲೆ ತೋರಿಸ್ತೇನೆ. ಇದಕ್ಕ ಅನ್ನಪೂರ್ಣೇಶ್ವರಿ ಕುಬ್ಸ ಅಂತಾರ. ಹೌದ್ರಿ, ಹಾ. ಅಂದ್ರ ಅಡಿಗೆ ಅಡಿಗೆ ಎಲ್ಲ ಮಾಡಿಟ್ಟು ಅದ ನೀ ಕೈಯಾಗ ಸೌಟ್ ಹಿಡ್ಕೊಂಡ್ ಕುಂತಿ ಅಲ್ಲ, ಅನ್ನಪೂರ್ಣೇಶ್ವರಿ ಕೈಯಾಗ ಸೌಟ್ ಇರ್ತೈತಿ. ಹಂಗಾಗಿ ಇದಕ್ಕ ಅನ್ನಪೂರ್ಣೇಶ್ವರಿ ಕುಬ್ಸ ಅಂತಾರ. ನನಗೆ ಗೊತ್ತಿದ್ದಿದ್ದಿಲ್ಲ, ಹೊಸವೆಲ್ಲ ಕಲಿಯಾಕತ್ತೇನಿ ನಾನು. ಥ್ಯಾಂಕ್ ಯು, ಚೆನ್ನಾಗೈತಿ. ಆಗಳೇ ತೆಗ್ದೆ ಅವ್ರದ್ದು ಬಜ್ಜಿ ಹಾಕೋದು. ಹಾಯ್ ಅನ್ರಿ ಆಂಟಿ. ಹಾಯ್. ಹಾಯ್ ಹಾಯ್ ಆಂಟಿ. ಅನಿತಾ ಆಂಟಿ. ಸೊ ಅನಿತಾ ಆಂಟಿ ಅಮ್ಮನ್ ಫ್ರೆಂಡ್, ಅವ್ರಿಂತ್ರ ಇವರೆಲ್ಲ ಪರಿಚಯ ಆಗ್ಯಾರ ನಮಗ. ನೆದರ್ಲ್ಯಾಂಡ್. ಅನಿತಾ ಎಲ್ಲಾರು ತಗೊಂಡು ಮಧ್ಯೆ ತಂದು ಇಟ್ಕೊಂಡ್ಬಿಡ್ರಿ. ಬೈಕೆ ಊಟ ಸೂಪರ್, ಎಲ್ಲ ಟೇಸ್ಟಿ ಅದಾವ. ಬಜ್ಜಿ ಬೌಕಿ ಊಟ ಏನ್ ಹಂಗ ಪರ್ಟಿಕ್ಯುಲರ್ ತಿನ್ಬೇಕು ಅನ್ಸೋದಿಲ್ಲ. ಮಾವಿನಕಾಯಿ ಇಲ್ಲ, ಯಾವಾಗಾರ ಒಂದ್ಸಲ ಬೆಣ್ಣೆ ದೋಸೆ ತಿನ್ಬೇಕು ಅನ್ಸ್ತದ ಅಷ್ಟ. ಕೆಲವು ಹುಣಸೆ ಹಣ್ಣು ಅವೆಲ್ಲ ಆಕೇನು ಕೇಳಲೇ ಇಲ್ಲ, ಅದು ಬೇಕಿದು ಬೇಕಂತಂದು. ಹಳೆಯಾಳದ ರಸ್ಕಷ್ಟು ಕೇಳಾಳ, ಹೋಗ್ತದ ತಗೊಂಡ್. ಅಲ್ಲ, ಇಲ್ಲಿ ಬೆಣ್ಣೆ ದೋಸೆ ಒಂದ್ ಕಡೆ ಚೆನ್ನಾಗ್ ಮಾಡ್ತಾರಲ್ಲ, ಅಲ್ಲಿ ಜುಬ್ಲಿ ಸರ್ಕಲ್ ಕಡೆ ತಿಂದೆ ಅದ. ತಿನ್ನ ಊಟ ಮಾಡೋಣ ಅಂತ ಹೇಳಿ ಚಲೋ ಆಗಲ್ಲ ಅಡ್ಗೆ. ಏನ್ ಬೇಕು ನಿನಗೆ, ಏನ್ ಬೇಕು ಆರಾಮಾಗಿ ಊಟ ಮಾಡಿ. ಮಧ್ಯೆ ಇಟ್ಕೋ, ಎಲ್ಲಾರು ಕುತ್ಕೋಣ. ನಾವಿಬ್ರೆ ಇಲ್ಲ, ನಾನು ಇಲ್ಲ, ಇದನ್ನು ಬರ್ತಾ ಸುಮಾ ಬರ್ತಾಳ. ಉಪ್ಪು ಅದನ್ನು ಅರಿಶಿನ ಹಾಕಿ ಗ್ರೈಂಡರ್ ಮಾಡಿಟ್ಟಿರ್ತಾರ. ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಎಲ್ಲ ಬೆಳ್ಳುಳ್ಳಿ ಹಾಕಲ್ಲ, ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಹಾಕ್ತಾರೆ. ಹಾಕಿ ಮಿಕ್ಸಿ ಮಾಡಿ ಖುಷಿಯಾಗಿರ್ಬೇಕು. ಬಾಣಂತನ ಮಾಡಿಸ್ಕೋಬೇಕಾದ್ರೆ ಮಾತ್ರ ಹೆಂಗ್ ಹೇಳ್ತಾರ ಹಂಗೆ ಹೇಳ್ಬೇಕು. ಅನಿತಾ, ನಾನೇ ಅಂತಿದ್ದೆ, ಸುರೇಖಾ ಅಂತಿದ್ದ, ಅನಿತನ ಕಳಿಸ್ಬಿಡು ಗಿರ್ಜಾನ್ ಜೊತೆಗೆ. ಅದಕ್ಕೆ ಬೇಗ ಬೇಗ ವೀಸಾ ಮಾಡಿಸ್ಕೊ ನೀನು. ಏನು ಹಾಕ್ಬೇಡ, ಇದೆಲ್ಲ ಅಡ್ಗೆ ಮಾಡಿರಲ್ಲ.
ಥ್ಯಾಂಕ್ ಯು ಅನಿತಾ ಆಂಟಿ, ಇಷ್ಟೆಲ್ಲ ಆರ್ಗನೈಸ್ ಮಾಡಿದ್ದಕ್ಕೆ, ನಂಗೆ ಸ್ಪೆಷಲ್ ಫೀಲ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಎಫರ್ಟ್ಸಿಗೆ ನೀವು ಭಾಳ ಆ್ಯಕ್ಟಿವ್ ಅದೀರಿ, ನಿಮ್ಮ ಹತ್ರ ಭಾಳ ಕಲಿಬೇಕು ನಾವೆಲ್ಲರೂ. ಸೊ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ. ಈ ವ್ಲಾಗ್ ಇಷ್ಟ ಆಗುತ್ತೆ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ದಾಗ ಜಲ್ದಿ ಸಿಗೋಣ ಅಂತ. ಅಲ್ಲಿ ತನಕ ಎಲ್ಲರೂ ಮಜಾ ಮಾಡ್ಕೊತೀರಿ. ಬಾಯ್ ಬಾಯ್, ಟೇಕ್ ಕೇರ್ ಆಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್.